ಇವಾಗ ನಮ್ಮ ಅಣ್ಣ ಇವಾಗ ಸ್ಟಾರ್ಟ್ ಮಾಡ್ತಾರೆ ವ್ಲಾಗ್. ಇವತ್ತು ನಾವು ಮ್ಯಾಂಗೋ ರೆಸಾರ್ಟ್ಗೆ ಬಂದಿದ್ದೀವಿ. ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟ್. ಗಾಯ್ಸ್ ನಾವು ಮಿಸ್ ಆಗಿ ಎಕ್ಸಿಟ್ ಆಗ್ತಾ ಇದ್ದೀವಿ. ನಡೀರಿ ಮುಂದೆ. ನೋಡಿ ಫ್ರೆಂಡ್ಸ್, ನಮ್ಮ ಹಿಂದೆ ಮುಂದೆ ಎಲ್ಲ ಮಾಡಿ ಹಿಂಗೆ ಆಟ ಆಡಿಸ್ತಾ ಇದ್ದಾರೆ. ಇವ್ರು ನಮ್ಮ ಬ್ರದರು ಹೆಂಗೋ ಸದ್ಯಕ್ಕೆ ಸಿಕ್ಕಿ ಹಿಂದೆ ಹೋಗೋದನ್ನ ತಪ್ಪಿಸಿ ಹೆಂಗೋ ಶಾರ್ಟ್ ಕಟ್ ತೋರಿಸಿದ್ದಾರೆ. ಯಾವ ಇವೆಲ್ಲ ಈ ರೇಂಜಿಗೆ ಧೈರ್ಯ. ಇವ್ರು ನೋಡಿ ಎಪಿಕ್ ಅನ್ಕೊಂಡು ನಮಗೆ ಕಾಲು ಹಿಡಿತಾ ಇದ್ದಾರೆ. ಮೋನಿ ಫ್ರೆಂಡ್ ಅವರು ಸಂತು ಅಂತ. ಇವರು ನಮ್ಮ ಅಂಕಲ್, ಸಾರಿ ಅಣ್ಣ, ಬ್ರದರ್. ಗುಂಪಾಗಿ ಬಂದು ವಾಲಿಬಾಲ್ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು 4 ಜನ ಬಂದು ಏನು ಎಂಜಾಯ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಇವನು ನೋಡಿದ್ರೆ ನಮ್ಮ ಜೊತೆಲಿ ಬಂದು ನಾವು 3 ಜನನೇ ಒಂದು ಕಡೆ ಆಗಿದ್ದೀವಿ, ಅವರೇ ಒಂದು ಕಡೆ ಆಗಿದ್ದಾರೆ. ಅಷ್ಟು ಹಿಂಡ್ಬಿಟ್ರು, ನಮಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು. ಸೊ ಇದೇ ಗೈಸ್ ರೆಸಾರ್ಟ್, ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟ್. ಗೈಸ್ ಯಾವುದೋ ಒಂದು ಕೆರೆ ಥರ ಇದೆ, ಆದರೆ ನೀರು ಕಮ್ಮಿ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಯಾರು ಸ್ವಿಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ನೋಡ್ತಾ ಇದ್ದೀರಲ್ವಾ. ಫ್ರೆಂಡ್ಸ್, ಎಂಟ್ರಿ ಕೊಡ್ತಾ ಇದ್ದೀವಿ ಕ್ಯೂ ಮ್ಯಾಂಗೋ ರೆಸಾರ್ಟ್ಗೆ. ಇದು ಎಂಟ್ರಿ ವ್ಯೂ ಇದೆ. ರಿಸೆಪ್ಷನ್ ಬಂದ್ವಿ. ರಿಸೆಪ್ಷನಲ್ಲಿ ಕೊಟೇಶನ್ ತುಂಬ ಅಂತೂ ಇಂತೂ 9 ಗಂಟೆಗೆ ಎಂಟ್ರಿ ಕೊಟ್ಟಿದ್ದೀವಿ. ಹಿಂಗೆಲ್ಲ ಮುಗೀತು ಸರ್. ಅದು 7 o'clock ಇಲ್ಲಿಂದ ಹೊರಟಬೇಕು ಸರ್. ಆ ಕಡೆಯಿಂದ ಬರೋದು 9 ಗಂಟೆ ಆಗುತ್ತೆ. ರೀಡ್ ಮಾಡಿಬಿಟ್ಟು ಅಲ್ಲಿ ಸೈನ್ ಮಾಡಿ ನೆಕ್ಸ್ಟ್ ಡೇದಲ್ಲಿ ಡೀಟೇಲ್ಸ್. 7 ಗಂಟೆಗೆ ಹೇಳಿದ್ರೆ ನಾವು ಬಂದಿರೋದೇ ಇಷ್ಟೊತ್ತಿಗೆ. ಅಕಸ್ಮಾತ್ ಅವರು 9:15 ಅಂತಂದಿದ್ರೆ ನಾವು ಬರ್ತಾಯಿದ್ದು 11 ಗಂಟೆ. ಸೊ ಗೈಸ್, ಚೆಕ್-ಇನ್ ಆಗಬೇಕಾದ್ರೆ ಈ ಬ್ಯಾಂಡ್ ಹಾಕ್ತಾರೆ. ಈ ಬ್ಯಾಂಡಿಂದನೇ ನಮ್ಗೆ ಗೊತ್ತಾಗೋದು ನಾವು ದುಡ್ಡು ಕೊಟ್ಟು ಈ ರೆಸಾರ್ಟಿಗೆ ಬಂದಿದ್ದೀವಿ ಅಂತ. ಇದನ್ನು ಹೋಗೋವರೆಗೂ ತೆಗಿಯಂಗಿಲ್ಲ, ತೆಗಿಯೋಕ್ಕೂ ಆಗಲ್ಲ. ಅದೇ ಟೆಂಟ್ ಸ್ಟೇ ಇರೋದು ಕ್ಯೂ ಮ್ಯಾಂಗೋ ರೆಸಾರ್ಟಲ್ಲಿ. ನಾವು ಬಂದು ಟೆಂಟ್ ಸ್ಟೇ ತೊಗೊಂಡಿದ್ರೆ ನಮ್ಮ ಕತೆ ಅಧೋಗತಿ ಆಗಿರೋದು. ಸದ್ಯ ತಗೊಳ್ದೇ ಇರೋದೇ ಒಳ್ಳೇದಾಯಿತು. ಅದೇ ಟೆಂಟ್ ಸ್ಟೇ ಇರೋದು. ಬೇರೆ ಅನ್ಕೊಂಡ್ಬಿಟ್ಟಿದಲ್ಲ, ಸ್ವಲ್ಪ ದೊಡ್ಡದಾಗಿರುತ್ತೆ. ಇವಾಗ ನಮ್ಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ಬಿಟ್ಟಿದೆ. ನೀವು ಬನ್ನಿ, ನಾವು ಹೋಗಿ ತಿಂಡಿ ತಿನ್ನೋಣ. ಬನ್ನಿ ಗೈಸ್, ತಿಂಡಿ ತಿನ್ನೋಣ. ಗೈಸ್, ನಮ್ಮದೇ ಅನ್ಪ್ಲಗ್ ಅಂತೇಳಿ ಮೈಕ್ ಇದೆ, ಮೈಕ್ರೋಫೋನ್, ಸ್ವಿಸ್ ಮಿಲ್ಟ್ರಿ. ಈ ಅಣ್ಣನ ಬ್ರ್ಯಾಂಡು, ಅಣ್ಣನ ಬ್ರ್ಯಾಂಡ್ ಪ್ರಾಡಕ್ಟ್. ಎಣ್ಣೆ ಬ್ರ್ಯಾಂಡ್ ಅಲ್ಲ, ಮೈಕ್ರೋಫೋನ್. ಇವ್ರು ಯಾಕೋ ಮಾತೇ ಆಡ್ತಾ ಇಲ್ಲ ನೋಡಿ, ಯಾಕೋ ನಾಚ್ಕೋತಾ ಇದ್ದಾರೆ. ಹೌದು. ಮೈಕ್ ಹಾಕೋಣ ಅಂತಂದ್ರೆ ಓಡ್ತಾ ಚೀಟಿಂಗ್ ಕರ್ತಾ ಇತ್ತು. ಒಳ್ಳೆ ಕೋಳಿ ಹಿಡ್ದಂಗ ಐತೆ ಅಕ್ಕ. ನಿನ್ನ ಕೋಳಿ ಅಂತ ಏನಂತಾರೆ, ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲರಿಗೂ ಮೆಸೇಜ್ ನಾನು ಕೊಡಲೇಬೇಕು. ಏನಾದ್ರೂ ಮಾತಾಡ್ತಿದ್ವಿ. ವಡ, ಕಲ್ಲಂಗಡಿ ಹಣ್ಣು, ಮತ್ತೆ ಈ ಕಾಳು ಸೊಪ್ಪು ಕೊಡ್ತಾರೆ, ಒಳ್ಳೆ ಪ್ರಾಣಿಗಳು ಕಾಳು. ಸೊ ಮಾರ್ನಿಂಗ್ ಟಿಫನ್ನು ಪರ್ಫೆಕ್ಟ್ ಆಗಿತ್ತು. ಬಿಕಾಸ್ ಎಷ್ಟು ಲೈಟಾಗಿರುತ್ತೋ ಫುಡ್ಡು, ನಾವು ಆಟ ಆಡೋದಕ್ಕೆಲ್ಲ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ಸೊ ಫ್ರೂಟ್ಸು, ಸ್ಪ್ರೌಟ್ಸು, ಮತ್ತು ಇಡ್ಲಿ ಸಾಂಬಾರ್ ಆ್ಯಂಡ್ ಸ್ವಲ್ಪ ರೈಸ್ ಈ ಥರ ಇತ್ತು. ಆ್ಯಂಡ್ ಎಗ್ ಕೂಡ ಇತ್ತು. ಇಟ್ ವಾಸ್ ವೆರಿ ಗುಡ್, ನ್ಯೂಟ್ರಿಷಿಯಸ್ ಅಂತಲೇ ಹೇಳ್ಬೋದು. ಬಟ್ ದ ಸ್ಪ್ರೌಟ್ ಏನಿತ್ತು ಸ್ವಲ್ಪ ಸಪ್ಪೆ ಅನ್ನಿಸ್ತಿತ್ತು. ಅಂದರೆ ಏನಾದರೂ ಪ್ರೊಮೊಗ್ರೆನೇಟ್ ಅದೇನಾದರೂ ಮಿಕ್ಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇಡ್ಲಿ ಸ್ವಲ್ಪ ರವಾದಾಗಿದ್ದರೆ ಇಟ್ ವುಡ್ ಬಿ ಬೆಟರ್ ಅಷ್ಟೇ. ಈ ಅಣ್ಣ, ಇನ್ನೊಂದೇನು ಗೊತ್ತಾ, ಈ ಮೊಟ್ಟೆ ಐತಲ್ಲ ಗೈಸ್, ಈ ಮೊಟ್ಟೆನ ಕೆಲವರು 4 5 ಹಿಂಗ್ ಹಾಕೊಂಡವ್ರೆ. ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ಅದೇ ರೀತಿ ಫುಲ್ ಬ್ಯಾಟಿಂಗ್, ಫುಲ್ ಮಿಲ್. ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ, ಆದ್ರೆ ಕಾಳು ಮಾತ್ರ ಸ್ವಲ್ಪ ಸಪ್ಪೆ ಯಾವ್ದೋ ಬಾಂಟಿ. ಇದಕ್ಕೆ ಇನ್ನೊಂದ್ ಸ್ವಲ್ಪ ಏನಾದ್ರು ಆಡ್ ಮಾಡ್ಬೇಕಿತ್ತು. ಮೊಳಕೆ ಬರ್ಸಿಲ್ಲ ಅವರು. ಮೊಳಕೆ ಬರ್ಸಿ ಪೊಮೊಗ್ರಾನೇಟ್ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದು.
ಹಂಗೆ ತಿನ್ನಕ್ಕಾಗಲ್ಲ. ಬರೀ ಕಾಳು ಗೈಸ್ ನೋಡಿ, ಅದೊಂದು ಚೆನ್ನಾಗಿರ್ಬೇಕು. ವಡೆ ಚೆನ್ನಾಗಿದೆ. ಆಮೇಲೆ ಇದು ರವೆ ವಡೆ LKG ಮಕ್ಳು ಎಷ್ಟು ನೀಟಾಗಿ ತಿಂತವೆ. ಇವ್ ಕಾಳನ್ನ ಚಟ್ನಿಗೆ ಎತ್ಕೊಂಡ್ ತಿಂತವ್ರೆ ಅಂತ ತೋರ್ಸು. ಅವನು ಏನ್ ಮಾಡ್ತಾನೆ ಗೊತ್ತಾಗ, ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಕಲ್ಸಿರೋದ್ನ ತಿನ್ಬೇಡ ಕಮ್ಮಿ. ಇದೆಲ್ಲ ಸೇರಿ ಇವತ್ತು ಕಾಂಬಿನೇಷನ್. ಇವತ್ತಿನ ಸ್ಪೆಷಲ್ ಒಂದು ಇದೆ ಕಣ್ಣ, ಯುವ ದೋಪು ಅಂದ್ರೆ ಇಡ್ಲಿ ವಡೆ ದೋಸೆ ಪೂರಿ. ಅಪರೂಪಕ್ಕೆ ಟೆಂಟ್ ನೋಡಿದ್ರೆ ಹಿಂಗೆ ನಮ್ಮ ಹುಡುಗಿರು ಶೂ ಬಿಚ್ಬಿಟ್ಟು ಹೋಗು, ಕೈ ಮುಕ್ಕೊಂಡು ಹೋಗು. ಅಲ್ಲಿ ಲಗೇಜ್ ಇಡಕ್ಕೆ ಸ್ವಲ್ಪ ಜಾಗ ಕೊಡಿ ಅಂದ್ರೆ ಕೊಟ್ರು. ಸರಿ, ಅವ್ರು ನೀವು ಎಲ್ಲ ಮುಗಿಸ್ಕೊ ಬಂದು ಎಪ್ಸ್ರಿ. ಬಾಯ್. ಇಲ್ಲ, ಈ ಹುಡುಗಿರು ಇಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡ್ರೆ ನಮ್ಮ ಹುಡುಗ ಶ್ರೀಕೃಷ್ಣ ಪರಮಾತ್ಮ ಅಂತಾರ. ಅಲ್ಲಿ ಹೋಗೋ ಬರೋ ಹುಡುಗಿರ್ ನೋಡ್ಕೊಂಡು ಬೀಟ್ ಹಾಕೊಂಡು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಲ್ಲಿ ಆ ಮ್ಯಾಂಗೋ ಟ್ರೀಸ್ ಇಟ್ಕೊಂಡು ಗಾಳಿ ಆಡಕ್ಕೆ ಎಂಜಾಯ್ ಮಾಡ್ತಾ ಇದಾರೆ. ಒಬ್ಬ ಮನಿ ಕಬೋದಾ? ವೀಕೆಂಡ್ ಅಲ್ಲಿ ಒಂದ್ ರೆಸಾರ್ಟ್ ಬರ್ಬೇಕು, ಬಂದಿದೀವಿ, ತುಂಬಾನೇ ಎಂಜಾಯ್ ಮಾಡ್ತಾ ಇದೀವಿ. ಗೊತ್ತಿಲ್ದಾನೆ ಗೈಸ್ ಟೆಂಟ್ ಒಳಗಡೆ ಹೋಗ್ಬಿಟ್ಟು ಬೈಸ್ಕೊಂಡ್ ಹೊರ್ಗಡೆಗ್ ಬತ್ತವ್ರೆ. ಬೈದ್ರಾ? ಯಾರೋ ಇನ್ನೊಬ್ರು ಬರ್ತಾರಲ್ಲ ಅವ್ರು ಕೊಡ್ಬೇಕಲ್ಲ. ಸರ್ ಪ್ಲೀಸ್ ಸರ್. ಅಜ್ಜಿ ಪಾಪ ಅವ್ರ ಹೆಂಗೈತೆ ನೋಡಮ್ಮ ಅಂತ ಹೋದ್ರು ಪಾಪ. ಏನ್ ಮಾಡ್ತಾ ಇಬ್ರು ಸೇರ್ಕೊಂಡು ಒಳಗೆ? ಆದ್ರೆ ನಮ್ನ ಯಾರು ಮುಟ್ಟೋರಿಲ್ಲ. ನಿಮ್ನ ಬಡ್ಸಿದ್ರು ನೋಡಕ್ಕಾಗ್ದೆ. ಸೊ ಗೈಸ್, ನೆಕ್ಸ್ಟ್ ನಾವು ಹೋಗಿದ್ದು ಡ್ರೈ ಆ್ಯಕ್ಟಿವಿಟೀಸ್ ಕಡೆಗೆ. ಇದು ನೋಡಿದಷ್ಟು ಈಸಿನೇ ಇಲ್ಲ, ಏನೋ ಸಿಂಪಲ್ ಅನ್ನಿಸ್ತು. ಅಲ್ಲಿ ಹೋಗಿ ನಿಂತ ಮೇಲೆ ಗೊತ್ತಾಗಿದ್ದು ಇದು ಸ್ವಲ್ಪ ಕಷ್ಟ ಇದೆ ಅಂತ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಎಡಗೈ. ಹಾ ಸೂಪರ್. ಮತ್ತೆ ಲೆಗ್ ಹಾಕು ಫಸ್ಟ್. ಹಾ ಇವಾಗ ರೈಟ್. ಹಾ ಹೀಗೆ. ನೆಕ್ಸ್ಟ್ ನಿನ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗೋಸ್ಕರ ಕಾಯ್ತಾ ಇದ್ದೀನಿ. ಮೋನಿ ಕ್ಲಾಸ್. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ತಿದೆ. ಮಧುವಣ್ಣ ಫೈನಲಿ ಕಂಪ್ಲೀಟೆಡ್. ನನ್ ಕೈಲಿ ಆಗ್ಲಿಲ್ಲ ಇದೊಂದು ರೌಂಡ್, ಬಟ್ ಮಧುವಣ್ಣ ಸಖತ್ತಾಗಿ ಮಾಡ್ತು. ಇದು ಎಷ್ಟು ಜನ ವಾಪಸ್ ಹೋದ್ರು ಅಂದ್ರೆ ಇದಾಗ್ದೇನೆ ಮಧುವಣ್ಣ ಮಾಡಿದ್ರು. ಬಾ ಕೆಳಗಡೆ.
ಎಷ್ಟು ಕಷ್ಟ ಗೊತ್ತಾ ನೋಡಿ, ಕುತ್ಕೊಂಡೆ ಬಿಟ್ಟು ಎಷ್ಟ್ ಕಷ್ಟ ಮಾಡ್ಬೇಕಿತ್ತು ತಾನೇ. ಈ ತರ ಎಲ್ಲ ಅವಮಾನ ಆಗುತ್ತೆ ಅಂತಾನೆ ಹೋಗಿಲ್ಲಮ್ಮ, ನಮ್ ಗೌರವನ ಉಳಿಸ್ಕೊಂಡಿದೀವಿ. ಅಲ್ಲ ನೀನ್ ಇಷ್ಟೊಂದು ಕಮೆಂಟ್ ಕೊಡ್ತಿದ್ದಲ್ಲ, ನೀನ್ ಮಾಡ್ಬೋದಾಗಿತ್ತು ತಾನೇ. ನಗರದಲ್ಲಿ ಇರೋ ಖುಷಿ ಯಾವ್ದ್ರಲ್ಲಿ ಇಲ್ಲ. ಹಂಗೆ ಹೇಳ್ಕೊಂಡ್ಬಿಟ್ರು ಗೈಸ್ ನೋಡಿ, ಇವಣ್ಣ ಅಷ್ಟೊತ್ತು ಆಡಿ ಆಡಿ ಸುಸ್ತಾಗ್ಬಿಟ್ಟು ಇವಾಗ ಹಿಂಗ್ ಮಲ್ಕೊಂಡ್ಬಿಟ್ಟಾರೆ. ವಾಕ್ ಹೋಗು ಅಂದ್ರೆ 9 ಗಂಟೆವರೆಗೂ ಮಲ್ಕತಾನೆ, ಅದಕ್ಕೆ ಫುಲ್ಲು ಗೊತ್ತಿರೋ ರೇಂಜ್ ನೋಡಿ ಗೈಸ್. ಅದು ಸರಿ, ಕೈ ನೋಡಕ್ಕ ಶೈನಿಂಗ್ ಫುಲ್ಲು. ಅಂದ್ರು ಸುಸ್ತಾಯ್ತು ಆಯ್ತಲ್ಲ, ಇನ್ 2 ಇರುವಾಗ್ಲೇ ಸುಸ್ತಾಗೋಯ್ತು. ಚೆನ್ನಾಯ್ತಾ ಗ್ಲಾಸ್? ಹೆವಿ ಸುಸ್ತಾಯ್ತು. ಆಮೇಲೆ ನೀರ್ ಕೇಳಿ ನೀರ್ ಕುಡ್ಕೊಂಡು ಆಮೇಲೆ ಕಂಪ್ಲೀಟ್ ಮಾಡಿದ್ವಿ. ಬಾಸ್ ಚಪ್ಪಾಳೆ. ನೋಡಿ ಲೈನ್ ಐತೆ ಇಲ್ಲಿ ಅಂದ್ರೆ ಜಿಪ್ ಲೈನ್ಗೆ. ಇಷ್ಟೊತ್ತಿಗೆ ನಾವು ಬೇರೆ ಗೇಮ್ಸ್ ಮಾಡ್ಬೇಕು. ಅಪರೂಪಕ್ಕೆ ಮನ್ಸ್ ಮಾಡಿದ್ವಿ ಅವ್ನ್ ಗೇಮ್ ಆಡ್ಬೇಕಂತ. ಈ ರಶ್ ನೋಡಿ, ಕ್ಯೂ ನೋಡಿ ಇವಾಗ ಆಡೋ ಮೂಡೆ ಹೊಟ್ಟೋಗ್ಬಿಟ್ಟೈತೆ ಸೀರಿಯಸ್ ಆಗಿ. ಎಲ್ರು ವಿಡಿಯೋ ಮಾಡಿದ್ರೆ ಈ ಹುಡುಗಿ ರೆಡಿ ಆಯ್ತೈತಿ ವಿಡಿಯೋ ಕ್ಯಾಮ್ರಾ ಆನ್ ಮಾಡ್ಕೊಂಡು. ಏನಾದ್ರು ಮಾವಿನಕಾಯಿ ತಿನ್ಬೇಕು ಅಂತ ಅನ್ಸ್ಬಿಟ್ಟು, ಆದ್ರೆ ಮಾವಿನಕಾಯಿ ಸಿಗ್ಲಿಲ್ಲ ಅಂದ್ರೆ ಮಾವಿನ ಎಲೆ ಮೂಸಿ ಮಾವಿನಕಾಯಿ ತಿನ್ನಂಗ ಆಯ್ತದ ನೋಡಿ. ಇವಾಗ ಮೂಸ್ತೈತೆ ಗೈಸ್. ಹಣ್ಣಲ್ಲಿರಲ್ಲ ಸ್ಮೆಲ್, ಕಾಯಲ್ಲಿ ಇರೋದು. ಯಾವ್ದು ಹಣ್ಣು ತೋರ್ಸು, ಮೂಸು. ಈ ಅಣ್ಣ ಅಂತೂ ಆಡೋವರ್ಗು ಬಿಡಲ್ತೇನೋ. 100 ರೂಪಾಯಿಂದನೂ ಗೇಮ್ ನ ಮಿಸ್ ಮಾಡ್ಕೊಳ್ಳಲ್ಲ, ಎಲ್ಲ ವೇಸ್ಟ್ ಇದೆ. ಎಷ್ಟು ರಶ್ ಇದೆ ಅಂದ್ರೆ ನನಗಂತೂ ಬೇಜಾರೇ ಆಗೋಗೈತೆ. VIP ಆಗಿರೋದ್ರಿಂದ MLA ಅವ್ರು ಹೋಗಿರೋದ್ರಿಂದ ಸೀಟ್ ಬಿಟ್ಕೊಡ್ತಾವ್ರೆ ಬೇಗ, ಅದಕ್ಕೆ ಹೋಗಿ ನಿಂತವ್ರೆ. ನಮಗ್ ಬಿಡ್ತಾರೆ, ಇವಾಗ ಅವ್ರಿಗೆ ಬಿಟ್ಕೊಡ್ತಾರೆ ಸೀಟ್ನ. ಮೋನಿ ಅವ್ರ ಸೈಡ್ ಬರ್ಬೇಕು. ಕೇರಳದಲ್ಲಿ ಒಂದ್ಸತಿ ನಾನು ಜಿಪ್ ಲೈನ್ ಆಡಿದ್ದೆ, ಬಟ್ ಅದಕ್ಕೆ ಅದು ತುಂಬ ಚಿಕ್ಕದು. ಬಟ್ ಅಂದರೂ ಟ್ರೈ ಮಾಡೋಣ ಅಂತ. ಆದರೆ ಕಾಮಿಡಿ ಏನು ಗೊತ್ತಾ, ಸಂತು ಯಾವತ್ತೂ ಟ್ರೈ ಮಾಡಿಲ್ಲ, ಅವ್ನು ಮಾಡ್ತಾವನು. ಸಂತು ಲೇಖನ ಹಾಕೊಂಡವ್ರನೀಗ. ಕೈ ಬಿಡಿ, ಕೈ ಬಿಡಿ. ಈ ಅಣ್ಣ ನೋಡಿ ಗೈ. ಫೋಟೋಗೆ ಮುಂದೆಗಡೆಯಿಂದ ಯಾರು ಫೋಟೋ ತೆಗೀರಿ. ಅವ್ರಿಗೆ ಬಾಹುಬಲಿಯ ದೇವಸೇನ ಅಂತಾರ. ಸೂಪರ್. ಏನ್ ಗೊತ್ತಾ ಗೈಸ್, ನಾನು ಅನ್ಕೊಂಡಿರ್ಲಿಲ್ಲ ಹೊಡಿತಾನೆ ಅಂತ, ಅಲ್ಲಿ ಹೊಡೆದವನು. ಸಾಕು, ಇಲ್ಲಿದ್ದೀನಿ, ಒಂದ್ 2 ನಿಮಿಷ ಮಾಡ್ತೀನಿ. ಬೇಡ ಸುಮ್ಮನೆ ಪೇಪರ್ ಗೀಪರ್ ಮೇಡಮ್ ಎಲ್ಲದ್ರ ಕರೆಯಲಿ ಮೇಡಮ್. ಮಗ ಇದೊಂದು ಹೊಡೆದ್ರೆ ನಿಂಗೆ ಗಂಡ್ಸು. ಯಾವ ಸರ್ ಇದು? ಇದೊಂದು ಹೊಡೆದ್ರೆ ಮೋಸ ಡ್ಯೂಟಿ ಕೊಡ್ತೀನಿ ನಾನು. ಇದೊಂದು ಹೊಡೆದ್ರೆ ಮೋಸ ಡ್ಯೂಟಿ ಕೊಡ್ತೀನಿ. ಬಿಟ್ಬಿಡು.
ಗೈಸ್ ಅಲ್ಲಿ ಸಂತಿ ಏನು ಕೇಳಿದೆ? ಬೈಕು ಎಷ್ಟು ಕೇಳಿದ್ರು? 200 per person. ಏನಣ್ಣ 200 per person ಅಂತ? 200 per person. क्यों बे ओवर एक्टिंग करता है साला, ओवर एक्टिंग की औलाद. ಆಲ್ಮೋಸ್ಟ್ 7 to 8 ಲೀಟರ್ ಪೆಟ್ರೋಲ್ ಬರುತ್ತೆ. ಎಷ್ಟು ಲೀಟ್ರ್? ಎಷ್ಟು ಲೀಟ್ರ್? 7 to 8 ಲೀಟರ್ ಪೆಟ್ರೋಲ್ ಬರುತ್ತೆ. ನಾವು ಬ್ಯಾಂಗ್ಳೂರಿಗೆ ನಾವು 4 ಜನಕ್ಕೆ 800 ಆರಾಮಾಗಿ ಬೈಕ್ ರೈಡ್ ಹೋಗ್ಬೋದು. ನಾವು ರ್ಯಾಪ್ಲಿಂಗ್ ಆಡಕ್ಕೆ ಹೋಗ್ತಾ ಇದೀವಿ. ರ್ಯಾಪ್ಲಿಂಗ್ ಅಂದ್ರೆ ಮೀನಿಂಗ್ ಗೊತ್ತಿಲ್ಲ, ಬಟ್ ರ್ಯಾಪ್ಲಿಂಗ್ ಆಡಕ್ಕೆ ಹೋಗಿದ್ದೀವಿ. ಹೇಳಕ್ಕ ರ್ಯಾಪ್ಲಿಂಗ್ ಸಂಧಿ ಒಳಗೆ ಇಲ್ಲಿ ರ್ಯಾಪ್ಲಿಂಗ್ ಆಡಕ್ಕೆ ಬಂದ್ಬಿಟ್ರೆ ಯಾವಾಗ ಇರ್ತದ ಬಾಕ ಹೆಂಗೆ ಕರಡಿ ಎತ್ತದಂಗೆ. ಬೆಟ್ಟ ಅಲರ್ಟ್ ಆಗು, ಹುಷಾರು. ಬೆಟ್ಟ ಉಳ್ಕ ಬಂದ್ಬಿಡ್ತದೆ ನಿನ್ ಮೇಲೆ ಅಂತ ಮಾಡ್ತಾ ಇಲ್ಲ. ಅದೇ ನಾನು ಅಂದ್ರೆ ತಿರ್ಗಡೆನೆ ಬೇಡ ಅಂತ. ಗೈಸ್ ವ್ಯೂ ಮಾತ್ರ ಅಲ್ಟಿಯಾಗಿತ್ತು. ನಾವು ಮೇಲೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು. ಬಟ್ ಸ್ಟಿಲ್ ಏನು ಅಂತ ಅಂದರೆ ನಾವು ಅಲ್ಲಿಂದ ಅಂದರೆ ಸ್ವಲ್ಪ ಜಾಸ್ತಿನೇ ಹೈಟ್ ಇತ್ತು. ಅಲ್ಲಿಂದ ರ್ಯಾಪ್ಲಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಅಷ್ಟು ದೂರ ಮೇಲೆ ಹತ್ಕೊಬಂದು ವೇಸ್ಟ್ ಆಯಿತು. ಅಲ್ಲಿ ಏನೋ ಆಟ ಆಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ವಾಪಸ್ ಇಳ್ಕೊಂಡು ಹೋದ್ವಿ. ನೀವೇನಾದರೂ ಇಲ್ಲಿಗೆ ಗೊತ್ತಿದ್ದು ಬರ್ತಿದ್ರೆ ಸೊ ಇವಾಗಲೇ ಅರ್ಥ ಮಾಡ್ಕೊಳ್ಳಿ, ಆ ಮೇಲ್ಗಡೆಯಿಂದ ಇಲ್ಲಿವರೆಗೂ ಇಳಿಬೇಕು. ಅದು ನಿಮಗೆ ಪಾಸಿಬಲ್ ಆದರೆ ಮಾತ್ರ ಮೇಲೆತ್ತಿ, ಸುಮ್ಮನೆ ಸ್ಟ್ರೈನ್ ಮಾಡ್ಕೊಂಬಿಡಿ. ಇಲ್ಲಿಂದ ಡೈರೆಕ್ಟ್ ಸಿದ್ದೇಶ್ವರ ಬೆಟ್ಟಕ್ಕೆ ಬಿಟ್ಟಿದ್ರೆ ಗೈಸ್ ಎಲ್ಲಿದೆ ಗೊತ್ತಾ? ಇಲ್ಲಿದೆ. ಇಲ್ಲಿಗೆ ಒಕ್ಕಂಗೆ ಜಿಪ್ ಲೈನ್ ಬಿಡಬೇಕಿತ್ತಂತೆ. ಮುಂದೆ ಅಲ್ಲಿ LKG ಮಕ್ಳಿಗೆ ಬಿಟ್ಟಂಗೆ ಏನು ಬಿಟ್ಟವ್ರೆ. ಇಲ್ಲಿಂದ ದೇವಸ್ಥಾನಕ್ಕೆಲ್ಲ ಹೋಯ್ತಿದ್ದು ಡೈರೆಕ್ಟ್ ದೇವ್ರ ಹತ್ರ. ಗೈಸ್ ಏನು ಚೆನ್ನಾಗೈತೆ ಗೊತ್ತಾ ಗೈಸ್, ಇದು ಅಲ್ಟಿಮೇಟ್ ಆಗೈತೆ. ಇವತ್ತು ಪರದಾಡ್ತಾರೆ ಪಾಪ. ಇದು ಏನು ಗೊತ್ತಾ? ಜಲ್ಜೀರಾ. ಈ ಜಲ್ಜೀರಾ ತಾನೇ ಟೇಸ್ಟು, ಅದೇ ಥರ ಸಕ್ಕತ್ತಾಗೈತೆ. ನಾವು ಸುಸ್ತಾಗಿರೋದಕ್ಕೂ ಅದಕ್ಕೂ ಅಲ್ಟಿಮೇಟ್. ರಾಜ್ಮೂಲನ ಪೌಡ್ರ್ ಮಾಡ್ಬಿಟ್ಟು ಹಾಕೊಟ್ಟವ್ರು. ಹೆಂಗೋ ಒಂದು ಚೆನ್ನಾಗಿದೆ, ಚೆನ್ನಾಗಿಲ್ವಾ? ಸಾಕಾಗೈತೆ. ಮತ್ತು ನೀವು ಇಲ್ಲಿ ಬಂದರೆ ಇದು ಮಾತ್ರ ಮಸ್ಟ್ ಟ್ರೈ. ಮನೇಲೆ ಮಾಡ್ಕೊ ಕುಡಿಬೋದು, ಬಟ್ ಅಂದರೂ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಬರಲ್ಲ ಅಲ್ವಾ? ಟ್ರೈ ಮಾಡಿದ್ರು ಈ ಲೆವೆಲ್ಗೆ ಬರಲ್ಲ. ಹೌದು, ಚೆನ್ನಾಗಿದೆ. ಆದರೆ ತುಂಬ ಚೆನ್ನಾಗಿ ಎಲ್ಲ ಕರೆಕ್ಟ್ ಆಗೈತೆ, ಯಾವುದೇ ಹೆಚ್ಚು ಕಮ್ಮಿ ಇಲ್ಲ. ಅಲ್ಲೂ ಸ್ಟ್ರೆಸ್ ಆಗ್ಬಿಟ್ಟವನೆ. ಅದಕ್ಕೆ ಅವನ ಟೆಂಟಲ್ಲಿ ಜಿಪ್ ಹಾಕ್ಬಿಟ್ಟು ಮನ್ಗಿಸ್ಬಿಟ್ಟು ಬೋಟಿಂಗ್ ಆಡ್ಕೊಂಡು ಬರೋಣ ಅಷ್ಟು ಡ್ರೆಸ್ ಮಾಡಿರ್ತಾನೆ. ಏನಂತಣ್ಣ? ಕಯಾಕಿಂಗ್. ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಲೆಗ್ ಪೀಸ್ ಕಡಿತಾನೆ, ಅವಾಗ ಸರಿ ಹೋಗ್ತಾನೆ. ಅಣ್ಣ ಏನಣ್ಣ? ಇವಾಗ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ಕೊ ಬರೋಣ ಬನ್ನಿ. ನಾನಂತೆ ಮನಿ ಕಡೆ ಕಿಲ್ ಮಾಡಿಕಬೇಕಾ, ಇದು ಮಾಡಕ್ ಕಿಲ್ ಮಾಡ್ಬೇಕಾ ಅಂತ ಕ್ರಿಕೆಟ್ ಆಡಕ್ಕೆ ಕಿಲ್ ಬರ್ಬೇಕಾ? ಎಲ್ಲೋ ಆಡ್ತೀನಿ, ನೀನು ಆಡಲ್ವಲ್ಲ? ಅಲ್ಲಿ ಹೋಗೋಣ ಫಸ್ಟ್. ಅಲ್ಲಿ ತಣ್ಣಗೆ ಹೋಗಿದ್ದು ಬರೋಣ. ಕಯಾಕಿಂಗೆ. ನಾವಿಬ್ರು ಜಗಳ ಆಡ್ತಾ ಇಲ್ಲ. ನಿಮ್ಮ ಓನರ್, ಈ ಚಾನಲ್ ಓನರೇ ನಮಗೆ ಜಗಳ ಆಡುವಂತ ದುಡ್ಡು ಕೊಟ್ಟು ಜಗಳ ಆಡಿಸ್ತಾ ಇದ್ದಾರೆ. ಅದೆಲ್ಲ ನಾವು ಹೇಳ್ಬಾರ್ದು. ನೆಕ್ಸ್ಟ್ ಟೈಮ್ ಯಾರಾದ್ರೂ ಜಗಳ ಆಡೋಕ್ಕೆ ನಮಗೆ ಪೇಮೆಂಟು ಇನ್ನೂ ಜಾಸ್ತಿ ಕೊಡಬೇಕು. ಅದಕ್ಕೋಸ್ಕರ ನಾವು ಪೇಮೆಂಟ್ ಎಲ್ಲ ಹೇಳೋದಿಲ್ಲ. ಈ ಥರ ನಮಗೆ ಪೇಮೆಂಟ್ ಕೊಟ್ಟು ಜಗಳ ಆಡು ಅಂತ ಹೇಳಿದ್ರೆ ಬೇಕಾದರೆ ಅವರ ಫ್ರೆಂಡ್ ಇಲ್ಲೇ ಇದ್ದಾರೆ, ಅವ್ರು ಕೇಳಿ. ನನ್ನ ಕೈಲೇ ಕೊಡ್ಸಿದ್ನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಗೇಮ್ ಆಡ್ದಲ್ಲ ಹೆಂಗಿತ್ತು ಅಂತಾನೆ ಹೇಳಿಲ್ವಲ್ಲ. ಗೇಮ್ ತುಂಬ ಚೆನ್ನಾಗಿತ್ತು. ಗೇಮು ತುಂಬ ಚೆನ್ನಾಗಿತ್ತು. ಫುಲ್ ಎಕ್ಸೈಟೆಡ್ ಆಗಿತ್ತು. ಆದ್ರೂ ಒಂದು ಚಾಲೆಂಜ್ ಆಗಿ ನಾನು ಮತ್ತೆ ಮೋನಿ ಅಂತ ನನ್ನ ತಂಗಿ ಇಬ್ಬರೇ ಆಡಿದ್ದು. ಆದರೆ ಏನು ಮಾಡೋದು, ವೇಸ್ಟ್ಗಳು ನಮ್ಮ ಜೊತೆ 2 ಬಂದಿತ್ತು. ಅದೆರಡು ಇವರು ಮತ್ತೆ ಇಬ್ಬರೂ ಆಡಲಿಲ್ಲ. ಗೈಸ್ ಇವ್ರು ನೋಡಿ, ಇವರು 2,000 ರೂಪಾಯಿ ಕೊಟ್ಬಿಟ್ಟು ಈ ಸೋಕಿಗೆ ಬಂದರು. ಈ ಸೋಕಿಗೆ ಈಚೆ ಬಾ ಬರುತ್ತೆ, ಸೌಂಡ್ಗೂ ಬರುತ್ತೆ. 2 ಸೆಕೆಂಡ್ ಸೌಂಡ್ಗೂ ಬರುತ್ತೆ. ಬಾರ್ಲಾ ನಮಸ್ಕಾರ ಸರ್ ಮಾಡಕ್ ಹೋಯ್ತಾ ನೀವು? ವೈಟ್ ಪ್ಯಾಂಟ್ ಹೊಗೆ ಎಳಿಬೇಕಾಗಿತ್ತು. ಒಂದ್ ಮಿಕ ಹೊರಗಡೆಗೆ ಬಂತು, ಈಗ ಇನ್ನೊಂದು ಮಿಕ. ಅಣ್ಣ ನಿನ್ ಕೈ ಕೊಡು ಸಾಕು. ತಗೊಂಡ್ರೆ ಇದೊಂದು ಬಾಳು 7% ಆಗದೆ. ಏನು ಅರ್ಧಕ್ಕರ್ಧ ವೀಡಿಯೋನೇ ಮಾಡಿಲ್ಲ, ಅಲ್ಲೇ 7% ಆಗದೆ.
ಅಲ್ಲಿ ನೋಡಿ ಈ ಥರ ನಾವು ಇವಾಗ ಹೋಯ್ತೀವಿ ಈಜಾಡಕ್ಕೆ, ಅಲ್ಲಲ್ಲ ಬೋಟಿಂಗ್ ಮಾಡೋಕ್ಕೆ. ಅದು ಇವಕ್ಕ ನೋಡಿ ಹಳ್ಳಿಲಿ ಕುರಿ ಮೈಸೂರು ಇರ್ತಾರೆ ಗೊತ್ತಾ. ಓಹೋ ವಿಡಿಯೋ ಮಾಡ್ತಾವಳಿ ಡೈಲಾಗ್ ಹೊಡಿಬೇಡ. ನಮ್ಮೂರ್ ನೀರ್ ಬೇಕು. ನಮ್ಮೂರ್ ನೀರ್ ಬೇಕು ನಿನ್ಗೆ. ಏಯ್ ಏನಾಗಲ್ಲ ಬರ. ನೋಡಿ ಅಲ್ಲಿ ಹೋಗ್ಬಿಟ್ಟು ಬರಕ್ಕೆ ಇರೋ ಅವ್ರು ಕೂತ್ಕೊಳ್ಳಿ. ನೋಡಿ ಗೈಸ್ ಸಂತು, ಈ ಬೋಟಲ್ಲಿ ನಿನಗೆ ಮೊಸಳೆ ಕಾಣಿಸ್ತದ ಸಂತು? ಗೈಸ್ ನೋಡಿ ಗೈಸ್, ಅವರು ಬರ್ತಾರೆ ಗೈಸ್. ಬನ್ನಿ ಬನ್ನಿ. ಹಾಯ್ ಗೈಸ್, ಚೆನ್ನಾಗಿದೆ ಗೈಸ್. ಓಕೆ ಗೈಸ್, ಹೊಡಿಬೇಕಂತ ಅವಕ್ಕ ಗುದ್ದು ಗೊತ್ತು ಹೇಳ್ತೀನಿ. ಗುದ್ದು ಬಾಬಾ ಬೈದ ಒಂದೇ ಹೊಡಿತೈತೆ ಗೈಸ್. ಅಣ್ಣ ಇಲ್ಲಿ ಓದ್ತಾ ಇರೋ ನಾನು ಗೈಸ್ ಚೆನ್ನಾಗೈತೆ ಗೈಸ್. ಈ ವೈದ ಒಳ್ಳೆ ಶ್ರಮಜೀವಿ. ಮಾಡು ಆಲ್ ದ ಬೆಸ್ಟ್. ಚೆನ್ನಾಗಿ ಓಡಿಸ್ತಾ ಇದೆಯಾ ಡ್ರೈವರ್? ಇನ್ನೊಂದ್ಸಿ ಚೆನ್ನಾಗಿ ಓಡಿಸು. ಏನಪ್ಪ ಬನಿತಾ ಬಡ ನಿನ್ಗೆ ಗೊತ್ತಾಯ್ತಾ? ಹತ್ಕೊಂಡ್ರು ಮಗ ಮದ್ವಾಣ. ಗೈಸ್ ನಾವಿವಾಗ ಸ್ವಿಮ್ಮಿಂಗಿಗೆ ಹೋಗ್ತಾ ಇದ್ದೀವಿ ಗೈಸ್. ಸ್ವಿಮ್ಮಿಂಗ್ ಡ್ರೆಸ್ ಸ್ವಲ್ಪ ನಮ್ಮ ಸ್ವಿಮ್ಮಿಂಗ್ ಡ್ರೆಸ್ ಇದು, ಅವ್ರ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ರೆಡಿ ಇದ್ದೀರಾ? ಇವಾಗ ಹೋಗಿ ಸ್ವಿಮ್ಮಿಂಗ್ ತೋರಿಸು. ಯಾವ್ದು ಬೀಳ್ತಾ ಇದ್ದೀನಿ? ಇದಕ್ಕೆ ಬೀಳ್ತಾ ಇದ್ದೀವಿ ಗೈಸ್. ಇವಾಗ ಹೋಗಿ ದುಬುಕ್ ಅಂತ ಬೀಳೋದು ಗೈಸ್. ಇವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ನೋಡಿ ಪವರ್ ಬ್ಯಾಂಕ್ ಹಾಕ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಏನು ಮಾಡೋದು? ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂತ. ಚೆನ್ನಾಗಿದೆ ಅಲ್ಲ? ಬೇಡವಾ? ಓಕೆ ಗೈಸ್, ನೀವು ಲಾಕರ್ ಒಳಗೆ ಹೋಗ್ತಾ ಇದ್ದೀರಾ? ಬಾಯ್. ಸೊ ಗೈಸ್, ಈ ರೆಸಾರ್ಟಲ್ಲಿ ವ್ಯೂ ಮಾತ್ರ ಮಸ್ತಾಗಿತ್ತು. ಇಲ್ಲಿ ಸ್ಟೇ ಕೂಡ ಅವೈಲೇಬಲ್ ಇರುತ್ತೆ, ಬಟ್ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು. ನಾವು ಬುಕ್ಕಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನಮಗೆ ಸಿಗಲಿಲ್ಲ. ಆ್ಯಂಡ್ ನಾವು ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಅದಾದಮೇಲೆ ಎಲ್ಲ ನೋಡಿಕೊಂಡು ಹಾಗೆ ಚೇಂಜ್ ಮಾಡ್ಕೊಂಡು ಫೋಟೋಸ್ ಎಲ್ಲ ನೀಟಾಗಿ ತೊಗೊಂಡು ಬಂದ್ವಿ. ಬಿಕಾಸ್ ವ್ಯೂ ಮಸ್ತಾಗಿತ್ತು. ಫೋಟೋಸ್ ಇಲ್ಲ ಅಂದರೆ ಇಟ್ ಇಸ್ ಇನ್ಕಂಪ್ಲೀಟ್. ಸೊ ಫೋಟೋಸ್ ಎಲ್ಲ ತೊಗೊಂಡು ಹೋಗೋಷ್ಟಾಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಾಗಿ ಲೊಕೇಶನ್ ನೋಡ್ಕೊಂಬಿಡಿ ಏನು ಚೆನ್ನಾಗಿದೆ. ದಿಸ್ ಈಸ್ ದ ಲೊಕೇಶನ್ ವ್ಯೂ ಗೈಸ್. ಸಕ್ಕದಾಗಿದೆ ಆ್ಯಂಡ್ ಮಸ್ತ್ ಫೋಟೋಸ್ ತೊಗೊಂಡ್ವಿ. ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ವಿ. ನೆಕ್ಸ್ಟು ಊಟ ಮಾಡ್ಕೊಂಡು ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಹೊರಡೋದಷ್ಟೇ. ಸಂಜೆ ಆಯಿತು. ನನ್ನ ಹತ್ರ ಎಷ್ಟೊತ್ತಿ ಬಿದ್ದೆ. ಏನು ಸಿಗಲಿಲ್ಲ ನಿಮಗೆ? ನಾನು ಇನ್ನೂ ಐ ಟಿ ಸಿಗಲಿಲ್ಲ ಗೈಸ್, ಬಿಕಾಸ್ ನಾವು ಫೋಟೋ ಶೂಟಲ್ಲಿ ಬ್ಯುಸಿ ಇದ್ವಿ. ನೋಡ, ನಾವು ಫೋಟೋ ಬ್ಯುಸಿಯಲ್ಲಿ ಫೋಟೋ ಗೀಟೋ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲೇ ಉಳ್ಕೊಂಡಿದ್ರಿಂದ ಕಾಫಿ, ಟೀ, ಹಾಲು, ಸ್ನ್ಯಾಕ್ಸು, ಐ ಟಿ ಏನೂ ಸಿಗಲಿಲ್ಲ. ಫುಲ್ ಶೀತ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಒಂದು ಬಿಸಿ ಕಾಫಿ ಕುಡಿಯೋಣ ಅಂದರೆ ಎಷ್ಟು ಗೊತ್ತಾ? 50 ರೂಪಾಯಿ. ಅಂದರೆ ಇಬ್ರಿಗೂ ಸೇರಿ 100 ರೂಪಾಯಿ, 4 ಜನಕ್ಕೆ ಸೇರಿ 200 ರೂಪಾಯಿ. ಎಷ್ಟು ಲೀಟ್ರ್ ಹಾಲು ಬರೋದಣ್ಣ? 4 ಲೀಟ್ರ್. ಒಂದಕ್ಕೆ 50 ರೂಪಾಯಿ, 6 ಲೀಟ್ರು. ಕೆಫೆಗಳಿಗೆ ಹೋದ್ರೂ ಅಷ್ಟು ಇರ್ತದ ಅಕ್ಕ?
ಫಿಲ್ಟರ್ ಕಾಫಿಗಳು ಕೋತಾಸಲ್ಲಿ ಎಷ್ಟು ಕೋತಾಸಲ್ಲೆಲ್ಲ ಕಮ್ಮಿನೇ. ಗೈಸ್ ಈ ಮ್ಯಾಂಗೋ ರಿಸಲ್ಟಲ್ಲಿ ಎಲ್ಲ ಚೆನ್ನಾಗಿತ್ತು ಗೈಸ್, ಎಲ್ಲ ಎಂಜಾಯ್ ಮಾಡ್ತೀವಿ. ಆದರೆ ಒಂದು ಬೇಜಾರಾಗಿದೆ ಏನು ಅಂತ ಅಂದರೆ ರೈನ್ ಡ್ಯಾನ್ಸಲ್ಲೂ ಅಷ್ಟೇ ಫೈರ್ ಕ್ಯಾಂಪಲ್ಲೂ ಅಷ್ಟೇ ಜಾಸ್ತಿ ಕನ್ನಡ ಸಾಂಗ್ ಪ್ಲೇ ಮಾಡಿಲ್ಲ. ಅದು ಬೇಜಾರಾಯಿತು. ಬೇಜಾರಾಯಿತು ಅಂತಲೇ ಹೇಳ್ಕೊಬೇಕು. ಇನ್ನೇನು ಬೇಜಾರಾಗಿಲ್ಲ ಅಂತ ಹೇಳ್ಕೊಳಕ್ಕಾಗತ್ತಾ? ಗುರಾಯಿಸೋದೆಲ್ಲ ಇಟ್ಕೊಬೇಡ. ಇಷ್ಟ ಆಗಿಲ್ಲ, ಇನ್ನೆಲ್ಲ ಇಷ್ಟ ಆಯಿತು ಅಷ್ಟೇ. ಗೈಸ್ ರಾಂಗ್ ಆನ್ಸರ್ಸ್ ಓನ್ಲಿ ಗೇಮ್ ಆಡ್ತಾ ಇದ್ದೀವಿ. ಹೇಳೋಣ ಯಾರು ಕೂತವ್ರೆ? ದೆವ್ವ. ರಾಂಗ್ ಆನ್ಸರ್ಸ್ ಅಲ್ಲಿ ಒಂದ್ಸರಿ ಟರ್ನ್ ಮಾಡಿ ದೆವ್ವನೇ ಕಾಣಿಸ್ತಿದೆ. ಒಂದ್ಸರಿ ಅದು ಹೇಳಿದ್ಯಾ ಬಾ ತೋರಿಸ್ತೀನಿ ಬೇಕಾದ್ರೆ ಟರ್ನ್ ಮಾಡಕ್ಕೆ. ಅಣ್ಣ ಒಂದು ನೀನು ಯಾಕೆ ಕಾಲ್ ಮೇಲೆ ಕಾಲ್ ಹಾಕಿದ್ಯಾ? ಟಕ್ಕಂತ ಹೇಳಿಲ್ಲ ಔಟ್. ನೀನೇ ಕೂದಲು ಎಣಿತಿದ್ಯಾ? ಹಾಂ ಹೌದು ಕರೆಕ್ಟ್. ರಾಂಗ್ ಆನ್ಸರ್. ಇವನ ಹೆಸರೇನು? ನೀನು ಟಕ್ಕಂತ ಹೇಳ್ತಲ್ಲ, ಬೇಗ ಹೇಳ್ಬೇಕು. ಬೇಗ ಲಿಪ್ಟಿಕ್ ಹಾಕೊಂಡಿದ್ದೀನ? ಲೂಸ್ ಅದಕ್ಕೆ ಯಾಕೆ ನಗ್ತಾ ಇದೆಯಾ? ಔಟ್. ಆಕ್ಚುಲಿ ಈಸಿ ಇಲ್ಲ, ಟಕ್ ಟಕ್ ಅಂತ ಆನ್ಸರ್ಸ್ ಬರಲ್ಲ. ನನ್ಗೆ ಹೇಳು, ನಾನು ಹೇಳ್ತೀನಿ. ಬೆನ್ಸಿಗೂ ಮಿಲಿಯನರ್ಸ್ಗೂ ಎಷ್ಟು ಡಿಫ್ರೆನ್ಸ್? ನಿಮ್ಮ ಊರು ಯಾವುದು? ಬೆಂಗಳೂರು. ಕರೆಕ್ಟು. ನಮ್ಮ ಊರು ತುರುನೂರು, ಮಂಡ್ಯ. ಆಧಾರ್ ಕಾರ್ಡ್ ತಂದು ತೋರಿಸ್ತೀನಿ. ಆಧಾರ್ ಕಾರ್ಡ್ ತೋರಿಸ. ನಮ್ಮೂರು ತಾನೇ ಕೇಳಿದ್ದೀನಿ. ನೀ ಎಲ್ಲಿರ್ತೀಯ ಅದು ನಿಮ್ಮ ಹಾಂ ಆಧಾರ್ ಕಾರ್ಡ್ ಪ್ರೂಫ್ ಕೊಡು. ಆಯ್ತು. ಒಂದು ನಿಮಿಷ. ನೀವು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದೀರಾ? ಕೆಂಪು. ನಿಮ್ಮ ಮೀಸೆ ಯಾವ ಕಲರ್ ಐತೆ? ಬಿಳಿ. ನಾನು ಕೂ ಅಂತ ಅಂದ್ಬಿಟ್ಟು ಹೇಳಿದ್ನ, ಅಕ್ಕ ಅಂತ ಹೇಳಿದ್ನ. ಬ್ಲ್ಯಾಕ್ ಅಂತ. ಬ್ಲ್ಯಾಕ್ ಅಲ್ಲ, ಬಿಳಿ. ಆಯ್ತು. ನಾವು ಯಾವ ರೆಸಾರ್ಟಲ್ಲಿ ಇದ್ದೀವಿ? ಮಯಾನ್ಸ್. ನಿಮ್ಮ ಹುಡುಗಿ ಹೆಸರೇನು? ಖತಮ್. ಅಕ್ಕ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ನೀನು ಎಂಟಿಯಾಗಿ ಬರಬೇಕು ಅಂತ ಅದಕ್ಕೆ ನೆಪದಲ್ಲಿ ಸತ್ಯ ನೋಡಿ. ನಿನ್ ತರ ಉತ್ತರ ಕೊಡ್ಬಾರ್ದಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೀನ್ ಯಾಕೆ ಏನಂತ ಮಾಡಿದ್ಯಾ? ಇದೆ ಅವ್ರ ಹೆಸರೇನು ಅಂದಾಗ ತಪ್ಪು ಆನ್ಸರ್ ಹೇಳ್ಬೇಕು. ಮೋನಿ ಅಂತ ಹೇಳ್ಬಾರ್ದು, ಬೇರೆ ಮದ್ಬೇಕು ಅನ್ನೋ ಹೆಸರು ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಆಗ ನೈಟ್ ಓಕೆ ಸ್ಟಾರ್ಟ್. ಡೇಟ್ ಯಾವುದು? 1994. ನಿಮ್ಗೆ ನೀರು ಇಷ್ಟನಾ ಬೀಚ್ ಇಷ್ಟನಾ? ನೀರು ಇಷ್ಟನಾ ಬೀಚ್ ಇಷ್ಟನಾ? ಪೆಟ್ರೋಲಿಯಂ ಪೆಟ್ರೋಲ್ ಬಂಕು. ನಂಗೆ ಪ್ರಶ್ನೆ ಅರ್ಥ ಆಗಿದೆ. ನೀರು ಇಷ್ಟನಾ ಬೀಚ್ ಇಷ್ಟನಾ? ನೀರ್ ಇಷ್ಟನಾ ಬೀಚ್ ಇಷ್ಟನಾ? ಅದು ಪ್ರಶ್ನೆನಾ? ನದಿ ಇಷ್ಟ. ನೀವು ಯೋಚನೆ ಮಾಡ್ಕೊಂಡು ಎರಡೆರಡು ನೀಟಾಗಿ ಹೇಳ್ಬೇಕು. ಅದು ನನಗೂ ಬರಲ್ಲ. ಆಪ್ಷನ್ ಕೇಳಿದ್ದು ಅದಕ್ಕೆ ಹೇಳಿದ್ನಲ್ಲ. ಗಿಡ ಯಾವ ಕಲರ್ ಇರುತ್ತೆ? ಮೋಸ್ಟ್ಲಿ ಕೆಂಪು. ವೆಜ್ಜಾ ನಾನ್ ವೆಜ್ಜಾ ನೀವು? ಬ್ರಹ್ಮಚಾರಿ. ಹೋಯ್ತು ವೆಜ್ ವೆಜ್ಜಾ ನಾನ್ ವೆಜ್ ಎರಡೇ ಕ್ವಶನ್ ಕೇಳಿದ್ದು. ರಾಂಗ್ ಆನ್ಸರ್ ಹೇಳ್ಬೇಕಿತ್ತು, ವೆಜ್ ಅಂತ ಹೇಳ್ಬೇಕಿತ್ತು. ನೀವು ನಾಲ್ ವೆಜ್ ತಾನೆ? ನಾನ್ ಮಿಶ್ರ ಹರಿ ಕಣಮ್ಮ. ನಾನು ವೆಜ್ ತಿಂತಾನೆ. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಆ ಥರ ಹೇಳಿದ್ದು ನಾನು ಗೆದ್ದೆ ಅಂತ ಏನು ವಾದ ಮಾಡಲ್ಲ. ದೂರ ಐತೆ ಬೆಂಗಳೂರು ಗೈಸ್. ತುಂಬ ಹೊಟ್ಟೆ ಹಸಿತಾ ಇದೆ. ಆ್ಯಕ್ಚುಲಾಗಿ ನೈಟ್ ಸ್ಟೇ ಆಗಬೇಕು, ನಾವು ಸ್ಟೇ ಆಗಿಲ್ಲ. ಈಗ 10 o'clockಗೆ ನಮಗೆ ಎಕ್ಸಿಟ್ ಇರೋದ್ರಿಂದ, ಚೆಕ್ಔಟ್ ಇರೋದ್ರಿಂದ ನಾವು ಇವಾಗ ಆಲ್ಮೋಸ್ಟ್ ಊಟ ಮಾಡ್ಕೊಂಡು ಹೊರಡೋ ಪ್ಲ್ಯಾನಲ್ಲಿದ್ದೀವಿ. ದಯವಿಟ್ಟು ಬನ್ನಿ. ಟೈಮ್ ಆಲ್ರೆಡಿ 9:18 ಆಗಿದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಊಟ ಮಾಡ್ಕೊಂಡು ನಾವು ಚೆಕ್ಔಟ್ ಆಗಿ ನಾವು ಸೇಫಾಗಿ ಬ್ಯಾಂಗ್ಳೂರು ಸೇರಬೇಕು. ಬ್ಯಾಂಗ್ಳೂರು ತುಂಬ ದೂರ ಇದೆ. ಬನ್ನಿ, ಈ ಕತ್ಲೆಯಲ್ಲಿ ಯಾವ ಥರ ಹೋಗ್ತೀವೋ ಏನೋ ಗೊತ್ತಿಲ್ಲ. ನೀವು ನಮ್ಮ ಜೊತೆ ಇರಬೇಕು, ಕಾಯ್ತಾ ಇರಿ. ಅಣ್ಣ ಫುಲ್ ಹೆಂಗೆ ಅಂದ್ರೆ ನ್ಯೂಸ್ ರಿಪೋರ್ಟರು. ನಾನು ಚೆನ್ನಾಗಿ ಹೇಳಿಲ್ವಾ ಗೈಸ್? ಕಮೆಂಟ್ ಮಾಡಿ ಗೈಸ್. ನನ್ನ ತಂಗಿ ಚೆನ್ನಾಗಿ ಹೇಳ್ತಾಳೆ ನನಗಿಂತ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಎಷ್ಟು ಇಂಪ್ರೂವ್ ಆಗಬೇಕು ಅಂತ ನೀವು ಹೇಳಿ ಅಷ್ಟೇ. ಆರ್ಟಿಫಿಷಿಯಲ್ ಆಗಿ ಮಾತಾಡಬಾರ್ದು. ನಿಜವಾಗ್ಲೂ ಹೆಂಗೆ ಇದೆ ನಂತರ ಪಟ 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 ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಕು. ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋಕ್ಕ ಗೈಸ್ ಏನು ಗೊತ್ತಾ, ಮಧ್ಯಾಹ್ನ ನನ್ನ ಫೋನ್ ಸ್ವಿಚ್ ಆಫ್ ಆಗಿ ಹೋಗಿತ್ತು. ಊಟಕ್ಕೆ ಏನಿದೆ ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ
ರಾತ್ರಿದು ಏನೇನು ಡಿನ್ನರ್ ಇದೆ ನೋಡೋಣ. ಗೈಸ್ ಪನ್ನೀರು, ಏನೇನೋ ಸಬ್ಜಿ, ದಾಲ್ ತಡ್ಕ, ನೂಡಲ್ಸು, ರೈಸು, ರಸಮ್ಮು, ಫಿಶ್ಶು ಮತ್ತು ಏನೇನೋ ಇದೆ ಗೈಸ್. ಗ್ರೇವಿ, ಮಟನ್ ಕರಿ ಅದಕ್ಕೆ ಹೆಸರು ಹಾಕಿಲ್ಲ. ಮೇ ಬಿ ಇದು ಗೋಬಿ ಏನೋ ಗೋಬಿ ಮಂಚೂರಿ. ಇಷ್ಟೆಲ್ಲ ಇದೆ ಗೈಸ್. ಇವತ್ತು ಏನು ಗೊತ್ತಾ ಗೈಸ್, ನಾವು ಮಧ್ಯಾಹ್ನ ಕಂಪೇರ್ ಮಾಡಿದ್ರೆ ಇವಾಗ ನೈಟ್ ಡಿನ್ನರು ಸೂಪರಾಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಎಲ್ಲ ಇದೀವಿ ಅಣ್ಣ. ಆ್ಯಕ್ಚುಲಿ ಮಧ್ಯಾಹ್ನ ಕಂಪೇರ್ ಮಾಡಿದ್ರೆ ಅಣ್ಣ ನೈಟು ಏನೇನೋ ಡಿಫ್ರೆಂಟ್ ಆಗೈತೆ. ಸ್ವಲ್ಪ ಜನ ಇರ್ತಾರಲ್ಲ ಅದಕ್ಕೆ ಫಿಶ್ ಇದೆ, ಮಟನ್ ಕರಿ ಇದೆ, ಅದು ಪನ್ನೀರ್ ಐತೆ. ನನ್ನ ಫೇವ್ರೆಟ್ ಗೈಸ್. ಫುಲ್ ಬ್ಯಾಟಿಂಗ್ ಚಿಂದಿ. ಇದೆಲ್ಲ ನಾನು ಕಲ್ತಿರೋದು ಲಕ್ಷ್ಮಿಯಿಂದ. ಲಕ್ಷ್ಮಿ ವಿಡಿಯೋ ನೋಡ್ತಾ ಇದ್ರೆ ನಿನ್ನಿಂದನೇ ನಾನು ಮಾಡೋದು ಕಲ್ತಿದ್ದೀನಿ. ಸೊ ಬನ್ನಿ ಗೈಸ್ ಹೋಗುವ. ಹೇಳಕ್ಕೆ ಹೆಂಗೈತೆ ಅಂತ ತಿನ್ಬಿಟ್ಟು. ಮಟನ್ ಅನಿಸ್ತಾ ಇದೆ ನನಗೆ. ಯಾವುದು ಮಟನ್ನೇ ಅದು, ಮಟನ್ ಕರಿ. ಹಂಗೆ ಹೇಳಿದ್ರೆ ಚಿಕನ್ ಅಂತ ಅಲ್ಲ ಬಗ್ಗಿತ. ಆ ಮೂಳೆ ನೋಡ್ಬಿಟ್ಟೆ ಹೇಳಿದೆ. ಸೂಪರ್. ಮಧ್ಯಾಹ್ನಕ್ಕಿಂತ ಚೆನ್ನಾಗಿಲ್ವಾಕ? ಹೌದಾ ಗೈಸ್? ತುಂಬ ಜನ ಇಲ್ಲ ಮಧ್ಯಾಹ್ನ 6 o'clock ಎಲ್ಲ ಚೆಕ್ಔಟ್ ಆಗಿಬಿಟ್ಟಿರ್ತಾರೆ. ನಾವು 10:30ವರೆಗೂ ತೊಗೊಂಡಿದ್ವಿ. ನಾ 10:30 ತೊಗೊಂಡಿದ್ದು ಲಾಭ ಆಯ್ತಾ? ಹೆಂಗಿದೆ ಊಟ? ಬ್ಯೂಟಿಫುಲ್, ಸೂಪರ್, ಮನಮೋಹಕ. ಕ್ರೆಡಿಟ್ಗೋಸ್ಕರ ಮನಿ. ಯಾಕಂದರೆ ನಾನೇ ಬುಕ್ ಮಾಡಿದ್ದೀವರಲ್ಲ, 6 ಗಂಟೆಗೆ ಹೋಗ್ಬಿಡೋಣ ಅಂತಿದ್ದು. ಫೈರ್ ಕ್ಯಾಂಪು ನನ್ನಿಂದನೇ, ಊಟನೂ ನನ್ನಿಂದನೇ. ನಮ್ಮ ಮೋನಿನ ಹೋಗ್ಬಿಡೋಣ ನಡೀರಿ ಅಂತ ಹೇಳಿದ್ಲು. ನಾನು ಅವಳನ್ನ ತಡೆದು ನಿಲ್ಸಿರೋದು. ಹೌದು ಗೈಸ್. ಫೈನಲಿ ನಾವು ವಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತೀರಾ? ಒಂದಕ್ಕೊಂದು ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ. ಎಷ್ಟು ಗೊತ್ತಾ ಟೈಮ್ ಈಗ ನೋಡಿ. ಟೈಮ್ ಯಾರು ಇಲ್ಲ ರೆಸಾರ್ಟಲ್ಲಿ. 10 ನಾವೇ ಮಾಡ್ತೇನೋ ಚೆಕ್ಔಟ್ ಮಾಡ್ತಾ ಇರೋದು. ಇಲ್ಲಿ ಇರೋರು ಇಲ್ಲೇ ಇದ್ದಾರೆ, ಯಾರು ಚೆಕ್ಔಟ್ ಮಾಡ್ತಿಲ್ಲ. ಈ ಇಡೀ ರೆಸಾರ್ಟಲ್ಲಿ ನಾವು 4 ಮೆಂಬರ್ಸ್ ಅನ್ಸುತ್ತೆ ಇವಾಗ ಚೆಕ್ಔಟ್ ಮಾಡ್ತಾ ಇರೋದು. ಆಯಿತಾ? ನಾವು ನೋಡಿದ ಪ್ರಕಾರ ಊಟಕ್ಕೆಲ್ಲ ಹೋಗಿದ್ವಲ್ಲ, ಗೊತ್ತಾಯ್ತು. ನಾವೇ 10:30ವರೆಗೂ ತೊಗೊಂಡು ಚೆಕ್ಔಟ್ ಮಾಡ್ತಾ ಇರೋದು. ಸೊ ಮ್ಯಾಂಗೋ ರೆಸಾರ್ಟ್ ಅಂತ ಇವರು ಏನಂತ ಕರೀತಾರೆ ಅಂತ ಹೇಳಬಾಯ್ಲಿ. ಈಗಾಗಲೇ ನಂಗೆ ಹೇಳಿ. ರೆಸಾರ್ಟ್ ಅಂತ ಯಾಕೆ ಕರೀತಾರೆ ಅಂದರೆ ಬರೀ ಮ್ಯಾಂಗೋ ಟ್ರೀಸ್ಗಳೇ ಇದೆ, ಅದಕ್ಕೆ ಮ್ಯಾಂಗೋ ರೆಸಾರ್ಟ್ ಅಷ್ಟೇ. ನಿಮಗೆಲ್ಲ ಗೊತ್ತಿತ್ತಾ? ಹೇಳ್ಬಿಡ್ರಿ ಮ್ಯಾಂಗೋ ರೆಸಾರ್ಟ್ಗೆ. ಓಯ್